Welcome to Ankush Technical. Today I want to talk about finance, stock market and Kannada news. ಸ್ಟಾಕ್ ಮಾರ್ಕೆಟ್ ಕೊನೆಯ ಸತತ 3 ವಹಿವಾಟುಗಳಲ್ಲಿ ನಿಫ್ಟಿ ಸೂಚ್ಯಂಕ ರೆಡ್ ಮಾರ್ಕ್ ಸೂಚನೆ ಕಂಡಿದೆ. ಆನಂದ್ ಲಾಟಿ ಬ್ರೋಕರೇಜ್ ಮಾರುಕಟ್ಟೆ ತಜ್ಞ ಮಹೇಲ್ ಕೊಠಾರಿಯವರು ಒಂದು ಔಟ್ಲುಕ್ ಕೊಟ್ಟಿದ್ದಾರೆ. ಇವರು ಉಪಾಧ್ಯಕ್ಷರಾದ ಮೆಹುಲ್ ಕೊಠಾರಿ ದೇಶೀಯ ಷೇರು ಮಾರುಕಟ್ಟೆಯಲ್ಲಿ ಸಾಕಷ್ಟು ಚಂಚಲತೆಯಿಂದ ಕೂಡಿದೆ. ಈಗ 25,300 ಮಾರುಕಟ್ಟೆಗೆ ಚಲಿಸಿದೆ. ಮೆಹುಲ್ ಕೊಠಾರಿ ಸ್ಟಾಕ್ಸ್ ಶಿಫಾರಸು ಮಾಡಿದ್ದಾರೆ. ಅವುಗಳೆಂದರೆ ರಿಫೈನರಿ, ಪೆಟ್ರೋಕೆಮಿಕಲ್ಸ್, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಕೋಸ್ಟಲ್ ಇಂಡಿಯಾ ಲಿಮಿಟೆಡ್. ಇದನ್ನು ಸೋಮವಾರ ಅದನ್ನು ಖರೀದಿಸಲು ಶಿಫಾರಸು ಮಾಡಿದ್ದಾರೆ. ಅವು ಹೇಗೆ ಖರೀದಿಸಬೇಕು ಅಂತ ಈಗ ಚರ್ಚೆ ಮಾಡೋಣ. ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದು ಲೈಕ್ ಮಾಡಿರಿ, ಸೈಕ್ ಮಾಡೋಣ. ಮಂಗಳೂರು ರಿಫೈನರಿ 172ಕ್ಕೆ ತೊಗೊಳ್ರಿ, ಟಾರ್ಗೆಟ್ 192ಕ್ಕೆ ಇಡ್ರಿ, ಟಾಪ್ ಲಾಸ್ 162ಕ್ಕೆ ಇಡ್ರಿ ಅಂತ ಹೇಳಿದ್ದಾರೆ. ನನ್ನ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಬ್ಯಾಂಕ್ ಆಫ್ ಮಹಾರಾಷ್ಟ್ರ 59ಕ್ಕೆ ತೆಗೆದುಕೊಂಡು ಟಾರ್ಗೆಟ್ 64ಕ್ಕೆ ಇಡ್ರಿ, ಸ್ಟಾಪ್ ಲಾಸ್ 56ಕ್ಕೆ ಇಡಿ ಅಂತ ಶಿಫಾರಸು ಮಾಡಿದ್ದಾರೆ. ನನ್ನ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಒದಗಿಸಿದ ಮಾಹಿತಿ ಮಾರುಕಟ್ಟೆ ಹೂಡಿಕೆಯ ಅಪಾಯಗಳಿಗೆ ಒಳಪಟ್ಟಿರುತ್ತದೆ ಎಂದು ಅವರು ತಿಳಿಸಿರುತ್ತಾರೆ. ಇದನ್ನು ಗಮನಿಸಬೇಕಾದ ವಿಷಯ. ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಮತ್ತು ಕೇಂದ್ರ ಸರ್ಕಾರ 8ನೇ ವೇತನ ಆಯೋಗ ನಿಯಮಾವಳಿ ಟರ್ಮ್ಸ್ ಆಫ್ ರೆಫರೆನ್ಸ್ ಅನುಮೋದನೆ ನೀಡಿದೆ. ಇದರಿಂದಾಗಿ ಸಂಬಳ ಪಿಂಚಣಿ ಹೆಚ್ಚಳವಾಗುವುದನ್ನು ನಿರೀಕ್ಷಿಸಲಾಗಿದೆ. ಇದು ಸಿಹಿ ಸುದ್ದಿಯಾಗಿದೆ. ನನ್ನ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 8ನೇ ಆಯೋಗ ನ್ಯಾಯಮೂರ್ತಿ ರಂಜನಾ ಪ್ರಕಾಶ್ ರವನ್ನು ನೇಮಿಸಲಾಗಿದೆ. ಈ ವರ್ಷದ ಜನವರಿಯಲ್ಲಿಯೇ 8ನೇ ವೇತನ ಆಯೋಗದ ರಚನೆ ಬಗ್ಗೆ ಘೋಷಿಸಿದರೂ ಬಹಳ ದಿನಗಳ ನಂತರ 50 ಲಕ್ಷದವರೆಗೆ ಕೇಂದ್ರ ಸರ್ಕಾರಿ ನೌಕರರು, 68 ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರು ಇದರ ಸೌಲಭ್ಯ ಪಡೆಯುವ ಸಾಧ್ಯತೆ ಇದೆ. ನನ್ನ ವಿಡಿಯೋ ತಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಪ್ರತಿ ತಿಂಗಳು ನೀವು ಕ್ರೆಡಿಟ್ ಕಾರ್ಡ್ ಸ್ಟೇಟ್ಮೆಂಟ್ ಬಗ್ಗೆ ಪಡೆಯುವುದು ಒಳ್ಳೆಯದು. ಅದರಲ್ಲಿರುವ ಗಡುವಿಗೂ ಮುನ್ನ ಬಿಲ್ ಪಾವತಿ ಮಾಡುವ ಅಭ್ಯಾಸ ಇಟ್ಕೊಳ್ರಿ. ಆದರೆ ನೀವು ಪೂರ್ಣ ಬಿಲ್ ಕಟ್ಟದೇದಲ್ಲಿ ಕನಿಷ್ಠ ಕಟ್ತೇನೆ ಅಂತಂದರೂ ಅದು ನಿಮಗೆ ದೀರ್ಘಾವಧಿಯಲ್ಲಿ ರಿಸ್ಕ್ ತರಬಹುದು. ಆದ್ದರಿಂದ ಕ್ರೆಡಿಟ್ ಕಾರ್ಡ್ ಬಿಲ್ಗಳನ್ನು ತಪ್ಪದೇ ತುಂಬಿರಿ. ಪ್ರತಿ ತಿಂಗಳು ಕ್ರೆಡಿಟ್ ಕಾರ್ಡ್ ಸ್ಟೇಟ್ಮೆಂಟ್ ಪಡೆಯೋದು ಒಳ್ಳೆಯದು. ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.